ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಇವತ್ತು ಪ್ರಪಂಚದಲ್ಲಿ ಭಾರತ ಯಾರು ಮಾಡದ ಸಾಧನೆಯನ್ನ ಮಾಡಿದ್ರ ಬಗ್ಗೆ ಚರ್ಚೆ ಮಾಡ್ತಾ ಹೋಗೋಣ. ಏನ್ ನೋಡ್ತಾ ಇದ್ರಲ್ಲ ಸ್ನೇಹಿತರೆ, ಇದು ಒಂದು ರ್ಯಾಮ್ ಜೆಟ್ ಆರ್ಟಿಲರಿಯಲ್ಲಿ ಯೂಸ್ ಮಾಡುವಂತ ಒಂದು ಏನಂತ ನಮ್ಮ ಸಾಮಾನ್ಯ ಪರಿಭಾಷೆಯಲ್ಲಿ ಒಂದು ಬುಲೆಟ್ ಅಂತ ಹೇಳ್ಬೋದು. ಈಗ ನೀವೆಲ್ಲ ನೋಡಿರ್ಬೋದು, ಬೋಫೋರ್ಸ್ ಹಗರಣಗಳ ಆಚೆ ಭಾರತ ಪಾಕಿಸ್ತಾನದ ವಿರುದ್ಧ ಗೆಲ್ಲೋದಕ್ಕೆ ಬೋಫೋರ್ಸ್ ಎಷ್ಟು ಮಟ್ಟಕ್ಕೆ ಸಹಾಯ ಮಾಡ್ತು ಅನ್ನೋದನ್ನ ನಾವು ಯಾವತ್ತೂ ಮರೆಯೋದಕ್ಕೆ ಸಾಧ್ಯ ಇಲ್ಲ. ಅದೇ ರೀತಿಯಲ್ಲಿ ಸ್ನೇಹಿತರೆ, ಇವತ್ತು ನಾವು ನೋಡುವಂತ ವಿಷಯ, ಭಾರತ ಯಾವಾಗ್ಲೂ ಆ ತರದ ಬೋಫೋರ್ಸ್ ಗನ್ಗಳಲ್ಲಿ ಬಳಸುವಂತ ಆರ್ಟಿಲರಿಗಳಲ್ಲಿ ನಾವು ಬಳಸಿದಾಗ ಒಂದು 30-40 ಕಿಲೋಮೀಟರ್ ವ್ಯಾಪ್ತಿಯನ್ನದು ಪಡ್ಕೊಳ್ತಾ ಇದ್ವು ನಮ್ಮ ಇವೆಲ್ಲವೂ ಕೂಡ ಹೆಚ್ಚು ಕಮ್ಮಿ. ಆದ್ರೆ ಇವತ್ತು ನೀವು ಯಾವ್ದಾರ ಆರ್ಟಿಲರಿ ಗನ್ಗಳಲ್ಲಿ ಬಳಸುವಂತಹ ಆ ಬುಲೆಟ್ಗೆ ರೆಕ್ಕೆಯನ್ನು ಕೊಟ್ರೆ ಯಾವ ರೀತಿ ಇರುತ್ತೆ? ಖಂಡಿತ ಸತ್ಯ. ರೆಕ್ಕೆ ಅಂದ್ರೆ ಅದಕ್ಕೆ ಒಂದು ರ್ಯಾಮ್ ಜೆಟ್ ಎನ್ನುವಂತ ಒಂದು ಇಂಜಿನ್ ಅನ್ನ ಅಲ್ಲಿ ಕೂರಿಸಲಾಗುತ್ತೆ. ಅದೇನ್ ಮಾಡುತ್ತೆ ಅಂದ್ರೆ 30-40 ಕಿಲೋಮೀಟರ್ ಹೋದ ಕೂಡಲೇ ಸ್ನೇಹಿತರೆ, ಅದು 30-40 ಕಿಲೋಮೀಟರ್ ಹೋದ ತಕ್ಷಣಕ್ಕೆ ಸ್ನೇಹಿತರೆ ಅದ್ ಏನ್ ಮಾಡ್ತಾ ಹೋಗುತ್ತೆ ಅಂದ್ರೆ, ಇಲ್ಲಿ ನೋಡ್ತಾ ಇದ್ರಲ್ಲ ನೀವು, ಇದರ ಒಂದು ವಿಶೇಷ ಏನಪ್ಪಾ ಅಂದ್ರೆ, ನಮ್ಮ ಹತ್ರ ಏನ್ ಈ ರೀತಿಯ ಆರ್ಟಿಲರಿಗಳು ಏನ್ ಇದಾವಲ್ಲ ಅದರಲ್ಲೇ ಇದನ್ನ ಬಳಸಲಾಗತ್ತೆ. ಬಟ್ ಇದರ ಒಂದು ವಿಶೇಷ ಏನು ಅಂದ್ರೆ, ಒಂದು 30 ಕಿಲೋಮೀಟರ್ ಒಳಗಡೆ ಅದೇನಾಗತ್ತೆ, ಅದರ ಒಳಗಡೆ ಈಗ ಏನಿದೆಯಲ್ಲ ಈ ಬುಲೆಟ್ ನ ಒಳಗಡೆ ಏನ್ ಏರ್ ಪಾಸ್ ಆಗತ್ತಲ್ಲ, ಆ ಪಾಸು ಆಗುವ ಏರನ್ನೇ ಅದೇನಾಗ್ತಾ ಹೋಗುತ್ತೆ, ಒಳಗಡೆ ಇರುವಂತ ಒಂದು ಮೆಕ್ಯಾನಿಸಮ್ ಟ್ರಿಗರ್ ಆಗತ್ತೆ. ಎಂಟ್ರಿ ಆದಂತ ಏರು ಬಹಳ ಥರ್ಸ್ಟ್ನೊಂದಿಗೆ ಹೊರಗೆ ಬರ್ತಾ ಹೋಗುತ್ತೆ. ಅವಾಗ ಆ 30-40 ಕಿಲೋಮೀಟರ್ ಇದ್ದಂತ ವೇಗ 70 ಕಿಲೋಮೀಟರ್ಗೆ ಅದು ಸೇರ್ಕೊಳ್ತಾ ಹೋಗುತ್ತೆ. ಅಂದ್ರೆ ನಾವಿಲ್ಲಿ ಸಣ್ಣ ಪುಟ್ಟ ಟಾರ್ಗೆಟ್ ಎಲ್ಲದಕ್ಕೂ ನಾವು ಈ ಬ್ರಹ್ಮೋಸ್ ಅನ್ನ ಬಳಸೋದಕ್ಕೆ ಆಗೋದಿಲ್ಲ ಸ್ನೇಹಿತರೆ. ಅಂತಹ ವಿಷಯದಲ್ಲಿ ನಾವು ಇವತ್ತೇನ್ ಮಾಡ್ತಾ ಇದ್ದೀವಿ ಅಂತಂದ್ರೆ, ಈ ಒಂದು ಆರ್ಟಿಲರಿ ಏನು ಇದಿದ್ದಾವಲ್ಲ ಇದು ತುಂಬಾನೇ ಯೂಸ್ ಆಗುತ್ತೆ ಅಂತಾನೆ ಹೇಳ್ಬೋದು. ಇನ್ನ ಇದು ಯಾವ ರೀತಿ ವರ್ಕ್ ಮಾಡುತ್ತೆ ಅಂತ ನಾವು ನೋಡೋದಾದ್ರೆ ನೋಡಿ, ನಾವು ಒಂದು ಈ ತರ ಬೋಫೋರ್ಸ್ ಆ ತರ ಗನ್ನಿಂದ ಒಂದನ್ನ ನಾವು ಟ್ರಿಗರ್ ಮಾಡ್ತೀವಿ. ಮಾಡಿದ ಕೂಡಲೇ ಏನಾಗುತ್ತೆ ಅಂದ್ರೆ ಏರ್ ಬ್ರೀತಿಂಗ್ ಸ್ನೇಹಿತರೆ, ಇಲ್ಲಿಂದ ಏರ್ ಏನಾಗುತ್ತೆ ಎಂಟ್ರಿ ಕೊಡುತ್ತೆ. ಎಂಟ್ರಿ ಕೊಟ್ಟ ಕೂಡಲೇ ನೀವು ನೋಡ್ತಿದ್ರಲ್ಲ ಕಂಪಲ್ಷನ್, ಇಲ್ಲಿ ಇದು ನಾರ್ಮಲ್ ಆಗಿ ನೀವು ಉಡಾವಣೆ ಅಂದ್ರೆ ನೀವು ಶೂಟ್ ಮಾಡಿದ ಕೂಡಲೇ ಸ್ಟಾರ್ಟ್ ಆಗಲ್ಲ ಸ್ನೇಹಿತರೆ. ಅದಕ್ಕೆ ಆ ಒಂದು ಫೋರ್ಸ್ ಅಲ್ಲಿ ಗಾಳಿ ಒಳಗಡೆ ನುಗ್ಗಬೇಕು. ಆವಾಗ ಇದಾಗುತ್ತೆ ಕಂಟಿನ್ಯೂಸ್ ಥ್ರಸ್ಟ್ ಅನ್ನು ಯಾವ ಮಟ್ಟಕ್ಕೆ ಪ್ರೊಡ್ಯೂಸ್ ಮಾಡುತ್ತೆ ಅಂದ್ರೆ ತುಂಬಾ ವೇಗವಾಗಿ. ಎಷ್ಟು ವೇಗವಾಗಿ ಅಂದ್ರೆ ಮಾಕ್ 3 ಅಂತಂದ್ರೆ ಗಾಳಿಗಿಂತ 3 ಪಟ್ಟು ವೇಗವಾಗಿ ಇದು ಹೋಗೋದಕ್ಕೆ ಸ್ಟಾರ್ಟ್ ಆಗುತ್ತೆ ಸ್ನೇಹಿತರೆ. ಈ ತರದ ಒಂದು ಟೆಕ್ನಾಲಜಿ ನೋಡಿ, ಬುಲೆಟ್ಗೆ ಇಂಜಿನ್ ಹಾಕುವಂತ ಕೆಲಸವನ್ನ ಯಾರು ಯೋಚನೆ ಮಾಡಿರಲಿಲ್ಲ. ಪ್ರಪಂಚದ ಯಾವುದೇ ದೇಶ ಇದನ್ನ ಟೆಸ್ಟ್ ಮಾಡಿರಲಿಲ್ಲ. ಇದನ್ನ ಟೆಸ್ಟ್ ಮಾಡಿದಂತ ಮೊದಲ ದೇಶ ಅದು ನಮ್ಮ ಹೆಮ್ಮೆಯ ಭಾರತ ಅಂತ ಹೇಳ್ಬೋದು ಸ್ನೇಹಿತರೆ. ಇತ್ತೀಚೆಗೆ ನೀವು ನೋಡ್ತಾ ಇದ್ದೀರಲ್ಲ, ಡಿಫೆನ್ಸ್ ಅಲ್ಲಿ ಭಾರತ ತನ್ನದೇ ಆದ ಸ್ಥಾನವನ್ನ, ಅದಕ್ಕೆ ಹೇಳ್ತಾರೆ ಸ್ಲೋ ಅಂಡ್ ಸ್ಟಡಿ ವಿನ್ಸ್ ದ ರೇಸ್ ಅಂತ ಒಂದು ಮಾತನ್ನು ಹೇಳ್ತಾರೆ ಇಂಗ್ಲಿಷ್ ಅಲ್ಲಿ. ಅಂದ್ರೆ ಅರ್ಥ ನಿಧಾನವಾಗಿ ಒಂದು ದಿನ ಗೆದ್ದೇ ಗೆಲ್ತೀವಿ ಅಂತ. ಭಾರತ ಹಲವಾರು ವರ್ಷಗಳ ದಾಸ್ಯದಿಂದ ಹೊರಗೆ ಬಂದ ಮೇಲೆ ಭಾರತ ಬ್ರಿಟಿಷರಿಂದ ಸ್ವಾತಂತ್ರ್ಯವನ್ನು ಪಡ್ಕೊಂಡಾಗ ನಮ್ಮಲ್ಲಿದ್ದಂಥದ್ದು ಒಂದೇ ಒಂದು ಬಡತನ, ಅನಕ್ಷರತೆ, ಒಂದು ಟ್ರೈನಡ್ ಸ್ಕಿಲ್ ಲೇಬರ್ಸ್ಗಳು ಇಲ್ಲದೆ ಇರೋದು. ಇವೆಲ್ಲದರ ಆಚೆ ತನ್ನದೇ ಆದ ಸಾಮರ್ಥ್ಯವನ್ನು ಪಡ್ಕೊಳ್ಳೋದಕ್ಕೆ ಸ್ನೇಹಿತರೆ, ಇವತ್ತಿಗೂ ಅಬ್ಸರ್ವ್ ಮಾಡಿರ್ಬೋದು ನೀವು, ಒಂದು ರಾಕೆಟ್ ಇಂಜಿನ್ ಅನ್ನ ಕಂಡುಹಿಡಿಯೋದಕ್ಕೆ ಎಷ್ಟು ಕಷ್ಟಪಡ್ತಿದ್ದೀವಿ. ಕಾವೇರಿ ಇಂಜಿನ್ ಅನ್ನ ರೆಡಿ ಮಾಡೋದಕ್ಕೆ ಇಂಜಿನ್ ಕಂಡುಹಿಡಿಯಕ್ಕೆ ಆಗಿಲ್ಲ ಅಂತಲ್ಲ ಸ್ನೇಹಿತರೆ, ಇಂಜಿನ್ ಕಂಡುಹಿಡಿದಾಗಿದೆ. ಆದ್ರೆ ನೀವು ಏನೇ ಮ್ಯಾನ್ಯೂವರ್ಗಳು ನೋಡಬೇಕು ಅಥವಾ ಅದ್ಭುತವಾಗಿ ಅದು ಪರ್ಫಾರ್ಮ್ ಮಾಡಬೇಕು ಅಂದ್ರೆ ನಿಮಗೆ ಮಿನಿಮಮ್ ಅಂದ್ರೂ 120 ಮೇಲೆ ಕಿಲೋ ನ್ಯೂಟನ್ ಲೆಕ್ಕದಲ್ಲಿ ಅದು ಪವರ್ ಅನ್ನ ಜನರೇಟ್ ಮಾಡಬೇಕು, ಥರ್ಸ್ಟ್ ಅನ್ನ. ಬಟ್ ನಮ್ದು ಏನಾಗ್ತಿದೆ ಅಂದ್ರೆ 40-50 ರೇಂಜ್ ಅಲ್ಲಿ ಇದೆ. ಸೊ ಇದು ನಿಮಗೆ ದೊಡ್ಡ ದೊಡ್ಡ ಅನ್ಮ್ಯಾನ್ಡ್ ಡ್ರೋನ್ಗಳಲ್ಲಿ ಬಳಸೋದಕ್ಕೆಲ್ಲ ನಮ್ಮದೇ ಇಂಜಿನ್ನು ಓಕೆ ಆಗತ್ತೆ. ಮತ್ತೆ ಇಂಡಿಯಾದ ಟೆಕ್ನಾಲಜಿ ಏನಿರುತ್ತಲ್ಲ ಅದು ತುಂಬಾ ರಿಲಯಬಲ್ ಆಗಿರುತ್ತೆ. ಹಾಗಾಗಿ ಈಗ ನೋಡ್ರಿ, ಇದರಲ್ಲಿ ಒಂದು ನೀವು ನೋಡ್ತಾ ಇದ್ದೀರಾ, ಫಸ್ಟ್ ಇಂದ ನಮ್ಮ ಆರ್ಟಿಲರಿ ಗನ್ನು ನಾವೇನಾರ ಇಲ್ಲಿ ಗುಡ್ಡದಿಂದ ಹೊಡೆದ್ವಿ ಅಂದ್ರೆ ನಾವು ಬೇರೆ ದೇಶದ ಪಾಕಿಸ್ತಾನಕ್ಕೆ ನಮಗೆ ಅವ್ರು ಏನ್ ಮಾಡ್ಬಿಟ್ರು, ನಮ್ಮ ವ್ಯಾಪ್ತಿ ಒಂದು 30-40 ಕಿಲೋಮೀಟರ್ ಇದೆ ಅಂದ್ರೆ ಅದ್ರ ಆಚೆ ಇಟ್ಕೊಂಡ್ರೆ ಮುಗಿದೋಯ್ತು. ಬಟ್ ಈಗ ನೋಡಿ, ಶತ್ರುವನ್ನ ನಾವು ಆ ಒಂದು ಏನಿದಾವಲ್ಲ ಅವರು ಆರ್ಟಿಲರಿಗಳನ್ನ 70 ಕಿಲೋಮೀಟರ್ ದೂರ ಹೋಗಿ ಇಟ್ಕೋಬೇಕು, ಹಂಗಂತ ಪರಿಸ್ಥಿತಿ ಈಗ ಬಂದಿದೆ. ಯಾಕೆ ಅಂದ್ರೆ ನಮ್ಮ ಸ್ಟ್ರೈಕಿಂಗ್ ರೇಂಜ್ ನೋಡಿ ಅದಕ್ಕಿಂತ ಡಬಲ್ ಆಯ್ತು ಈಗ. ಹಾಗಾಗಿ ಸ್ನೇಹಿತರೆ, ಒಂದು ಟೆಕ್ನಾಲಜಿ ಅನ್ನುವಂಥದ್ದು ಭಾರತಕ್ಕೆ ಯಾವಾಗಲೂ ಒಂದು ಶಕ್ತಿಯನ್ನು ತುಂಬುತ್ತಾ ಹೋಗುತ್ತೆ. ಆಮೇಲೆ ಭಾರತ ಹಾಗಾದ್ರೆ ಬೇರೆ ದೇಶಗಳು, ದೊಡ್ಡ ದೊಡ್ಡ ದೇಶಗಳು ದಾಳಿಯನ್ನು ಮಾಡಿದರೆ ಭಾರತ ತಡೆಯುತ್ತಾ ಅಂದ್ರೆ ಸ್ನೇಹಿತರೆ, ಯಾವಾಗಲೂ ಒಂದು ಯೋಚನೆ ಮಾಡಿ, ಭಾರತದ ನೀತಿ
ತನ್ನನ್ನು ತಾನು ಡಿಫೆನ್ಸಿವ್ ಆಗಿ ಇಟ್ಕೊಳಕ್ಕೆ, ತನ್ನನ್ನು ರಕ್ಷಣೆ ಮಾಡ್ಕೊಳಕ್ಕೆ ಎಲ್ಲದನ್ನ ನಾವು ಕಂಡುಹಿಡಿದಿದ್ದೀವಿ ಬಿಟ್ರೆ, ಪಕ್ಕದ ದೇಶಗಳ ಮೇಲೆ ನಾವು ಯುದ್ಧವನ್ನ ಸಾರಿ ಅವನ್ನ ಕಬಳಿಸ್ಬೇಕು ಅಥವಾ ಪ್ರಪಂಚದ ಯಾವುದೋ ಒಂದು ದೇಶವನ್ನ ನಿಯಂತ್ರಣ ಮಾಡಬೇಕು ಅನ್ನುವಂಥದ್ದು ನಮ್ಮ ಭಾರತದ ಆಲೋಚನೆ ಅಲ್ಲ. ವಸುದೈವ ಕುಟುಂಬಕಂ ಅನ್ನುವಂಥದ್ದು, ಇಡೀ ಪ್ರಪಂಚ ಒಂದು ಕುಟುಂಬ, ಅವ್ರ ಪಾಡಿಗೆ ಅವ್ರು ಬದುಕಲಿ, ನಮ್ಮ ಪಾಡಿಗೆ ನಾವು ಬದುಕ್ತೀವಿ, ನಾವು ಬದುಕಬೇಕು, ಅವರು ಬದುಕಬೇಕು ಅನ್ನೋಂಥ ಆಲೋಚನೆ ಇಲ್ಲದೆ ಇದ್ದಿದ್ರೆ ಸ್ನೇಹಿತರೆ, ಮತ್ತೆ ಮತ್ತೆ ಸಾರಿ ಹೇಳ್ತೀನಿ, ಪಕ್ಕದ ಶ್ರೀಲಂಕಾ ಒಂದು ದೇಶವಾಗಿರ್ತಿರ್ಲಿಲ್ಲ, ಪಾಕಿಸ್ತಾನ ಒಂದು ದೇಶ ಆಗಿರ್ತಿರ್ಲಿಲ್ಲ, ಬಾಂಗ್ಲಾದೇಶ ಒಂದು ದೇಶ ಆಗಿರ್ತಿರ್ಲಿಲ್ಲ. ಯಾಕೆಂದ್ರೆ ಭಾರತ ಅನ್ನೋಂಥದ್ದು ಬಹಳ ದೊಡ್ಡ ಶಕ್ತಿ. ಅದು ಆ ಶಕ್ತಿಯ ಮುಂದೆ ಇದು ಯಾವುದು ಉಳಿತಿರ್ಲಿಲ್ಲ. ಆದರೆ ಅದು ಪೀಸ್ ಆಗಿ ಒಂದು ಶಾಂತಿಯುತವಾಗಿ ನೋಡ್ರಿ, ಇವತ್ತು ಈಗೇನಿದೆಯಲ್ಲ ಸೇಫ್ ಸ್ಟ್ಯಾಂಡ್ ಆಫ್ ಏನಿತ್ತಲ್ಲ, ಅವರು ಈಗ ಅಲ್ಲಿಂದ ಸ್ವಲ್ಪ ದೂರದ ಮಟ್ಟಿಗೆ ಅವ್ರು ಹೋಗುವಂಥ ಪರಿಸ್ಥಿತಿ ಆಯಿತು. ಆಮೇಲೆ ಸ್ನೇಹಿತರೆ, ಇದು ನಮ್ಮ ಒಂದು ಆದರೆ ಸ್ನೇಹಿತರೆ, ನಮ್ಮ ಒಂದು ಗನ್ನಿನ ಒಂದು ವಿಶೇಷ ಏನಪ್ಪಾ ಅಂತಂದ್ರೆ, ಇದು ತುಂಬಾ ಅಕ್ಯುರೇಸಿಯನ್ನು ಹೊಂದ್ಕೊಂಡಿದೆ. ಅಕ್ಯುರೇಸಿಯನ್ ಅಂತಂದ್ರೆ ಏನೋ ಸುಮ್ಮನೆ ಒಂದು ಉಡಾವಣೆಯನ್ನ ಮಾಡಿದ್ವಿ ಅದು ಎಲ್ಲೋ ಹೋಗ್ಬಿತ್ತು ಅಲ್ಲ, ಅಕ್ಯುರೇಟ್ ಪ್ರಿಸಿಷನ್ ನೊಂದಿಗೆ ಹೋಗ್ಬಿಡುತ್ತೆ. ಇಲ್ಲಿ DRDO ಮತ್ತೆ ಇದನ್ನ ಏನು ಪ್ರೈವೇಟ್ ಡಿಫೆನ್ಸ್ ಇಂಡಸ್ಟ್ರಿ ಇಬ್ರು ಸೇರ್ಕೊಂಡು ಇದನ್ನ ಮ್ಯಾನುಫ್ಯಾಕ್ಚರಿಂಗ್ ಮಾಡುವಂತ ಕೆಲಸ ನೋಡಿ ಸ್ನೇಹಿತರೆ. ಈಗಿನ ಕಾಲಘಟ್ಟದಲ್ಲಿ ಒಂದು ಪ್ರೈವೇಟ್ ಅನ್ನ ಪಾರ್ಟಿಸಿಪೇಟ್ ಮಾಡ್ಕೊಳ್ಳೇಬೇಕು. ಯಾಕೆಂದ್ರೆ ಈಗ ನೀವು ಅಮೆರಿಕದಲ್ಲಿ ನೋಡ್ತಿರಲ್ಲ, ನೀವು ಎಲ್ಲದು ಇಂಜಿನ್ಗಳು, ರಾಕೆಟ್ ಇಂಜಿನ್ ಆಗಿರ್ಬೋದು ಅಥವಾ ಡಿಫೆನ್ಸ್ ಇಕ್ವಿಪ್ಮೆಂಟ್ ಏನಿದಾವಲ್ಲ, ಇವು ಪ್ರೈವೇಟ್ ಕಂಪನಿಗಳು ಮಾಡ್ಕೊಂತವೆ. ಗೋರ್ಮೆಂಟ್ ನಿಯಂತ್ರಣವನ್ನು ಹೊಂದಿದೆ. ಅಂದ್ರೆ ಈಗ ಗೋರ್ಮೆಂಟ್ ಹೋಗಿ ಭಾರತಕ್ಕೆ ಇಂಥದನ್ನು ಕೊಡಬೇಕು ಅಂತ ಮಾಡ್ಕೊಂಡು ಒಪ್ಪಂದ ಮಾಡ್ಕೊಂಡ್ ಬಂದಾಗ ಆ ಪ್ರೈವೇಟ್ ಕಂಪನಿಗಳು ಅವರಿಗೆ ಪ್ರೊಡಕ್ಷನ್ ಅನ್ನ ಮಾಡಿಕೊಡುತ್ತೆ, ತಮ್ಮ ದೇಶವನ್ನು ಕಟ್ಕೊಳ್ಳುವಂತ ಕೆಲಸ ಮಾಡ್ತವೆ. ಈ ತರದ್ದು ನಾವು DRDO ಅದ್ಭುತ ಸಾಧನೆ, ಅವ್ರ ಬಗ್ಗೆ ಮಾತಾಡೋ ಹಾಗೆ ಇಲ್ಲ ಸ್ನೇಹಿತರೆ. ಯಾಕೆಂದ್ರೆ ಏನು ಇಲ್ಲದೆ ಇರುವಂತಹ ಸಂದರ್ಭದಲ್ಲೂ ಕೂಡ ಅವರು ಅದ್ಭುತವಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಅವರಿಗೆ ಇನ್ನೂ ಸಪೋರ್ಟಿವ್ ಆಗಿ ಇರುವಂತ ಕೆಲಸಗಳನ್ನ ನಾವು ಮಾಡ್ತಾ ಹೋಗ್ಬೇಕು ಅಂತಾನೆ ಹೇಳ್ಬೋದು. ನೋಡಿ ಸ್ನೇಹಿತರೆ, ಸ್ಟ್ರಾಟಜಿಕ್ ಅಟಾನಮಿ ನೋಡ್ರಿ, ಈಗ ನೀವು ಬಾರ್ಡರ್ ಸೆಕ್ಯೂರಿಟಿ ವಿಚಾರಕ್ಕೆ ಅಂತ ಬಂದ್ರೆ, ಈಗ ಬಾರ್ಡರ್ ವಿಷಯದಲ್ಲಿ ಭಾರತ ಬಹಳ ಬಲಿಷ್ಠ ಆಯ್ತು. ಇಲ್ಲಿ ನೀವು ಹಲವಾರು ಅನ್ಮ್ಯಾನ್ಡ್ ಏನ್ ಏರಿಯಲ್ ವೆಹಿಕಲ್ಸ್ ಗಳು ಏನು ಬರ್ತಾವಲ್ವಾ, ಅವನ್ನು ಕೂಡ ಕಂಟ್ರೋಲ್ ಮಾಡೋದಕ್ಕೆ ಈಗ ಆರ್ಟಿಲರಿ ಗನ್ ಅಲ್ಲಿ ನಾವು ಬಳಸಿರುವಂತದ್ದನ್ನ ಈಗ ನಾವು ಏರ್ ಟು ಏರ್ ಅನ್ನ ಬಳಸಬಹುದು. ಈಗ ಮತ್ತೆ ಏರ್ ಟು ಸರ್ಫೇಸ್ ಟು ಅಂದ್ರೆ ಭೂಮಿಯಿಂದ ಆಕಾಶಕ್ಕೆ. ಈಗ ನಮ್ದು ಇದೇ ತರ ಸ್ನೇಹಿತರೆ, ಪಿನಾಕ ಏನಿದೆಯಲ್ಲ, ಮಲ್ಟಿಪಲ್ ಲಾಂಚಿಂಗ್ ವೆಹಿಕಲ್ ಏನಿದೆಯಲ್ಲ, ಅದೇ ತರದ್ರಲ್ಲೇ ಈ ರ್ಯಾಮ್ ಜೆಟ್ ಒಂದು ಇದನ್ನ ಬಳಸಕ್ ಸ್ಟಾರ್ಟ್ ಮಾಡಿದ್ರೆ, ಅಂದ್ರೆ ಒಂದೇ ಒಂದು ಟೆಕ್ನಾಲಜಿನ ನೀವು ಯಾವ ತರ ಬೇಕಾದ್ರೂ ಅಪ್ಲಿಕೇಬಲ್ ಮಾಡ್ತಾ ಹೋಗ್ಬೋದು. ಭಾರತ ಟೋಟಲ್ ಆಗಿ ಸೆಲ್ಫ್ ರಿಲಯಂಟ್. ಇವತ್ತು ನಮ್ಮನ್ನ ನಾವು ನಮ್ಮ ಮೇಲೆ ನಮ್ಗೆ ಒಂದು ಸ್ವಾವಲಂಬನೆ ಸಾಧಿಸೋದಕ್ಕೆ ಇದು ಸಾಧ್ಯ ಆಯ್ತು ಅಂತ ಹೇಳ್ಬೋದು. ಇಲ್ಲಿ ನೋಡಿ, ಇಲ್ಲಿ ಗ್ಲೋಬಲ್ ಕಾಂಟೆಕ್ಸ್ಟ್ ಒಳಗಡೆ ನೋಡಿದ್ರೆ, ಈಗ ನೀವು ನೋಡ್ತಾ ಇದ್ದೀರಲ್ಲ, ಇಲ್ಲಿ ಒಂದು ಸಿಂಗಲ್ ಶೆಲ್ ಇಂದ ಹೊಡೆಯುವಂತದ್ದಲ್ಲ, ಇದು ಒಂದು ಸಿಂಬಲ್. ಇದು ವರ್ಲ್ಡ್ ಅಲ್ಲಿ ಇಂಡಿಯನ್ ಮಿಲಿಟರಿಯ ಸಿಂಬಲ್ ಅನ್ನ ಹೇಳುವಂತ ಕೆಲಸವನ್ನ ಇದು ಮಾಡ್ತಾ ಇದೆ. ಆಮೇಲೆ ಇದು ಭವಿಷ್ಯತ್ತಿನಲ್ಲಿ ಫ್ಯೂಚರ್ ವಾರ್ಫೇರ್ಗೆ ಈ ರೀತಿಯಾಗಿ ಸ್ನೇಹಿತರೆ, ದ ರಾಮ್ಜೆಟ್ ಟೆಸ್ಟ್ ಅನ್ನುವಂಥದ್ದು ಇಂಡಿಯಾ ಯಾವಾಗಲೂ ಯುದ್ಧಕ್ಕೆ ಸಿದ್ಧ, ತನ್ನನ್ನು ತಾನು ರಕ್ಷಣೆ ಮಾಡ್ಕೊಳ್ಳೋದಕ್ಕೆ ಅನ್ನೋದನ್ನ ಇಡೀ ಪ್ರಪಂಚಕ್ಕೆ ಪ್ರೂವ್ ಮಾಡಿ ತೋರಿಸಿದೆ. ಇದೇ ರೀತಿಯ ಮತ್ತೆ ಡಿಫೆನ್ಸ್ ನ್ಯೂಸ್ ಅಥವಾ ಕರೆಂಟ್ ಅಫೇರ್ಸ್ ನ್ಯೂಸ್ಗಳಿಗಾಗಿ ಈ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ.